ಈ ಬಾರಿ ಶಿಕ್ಷಣ ಇಲಾಖೆಯಲ್ಲಿ ಕೈಗೊಳ್ಳುವ ಬದಲಾವಣೆ ಕುರಿತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ವೆಬ್ಕಾಸ್ಟಿಂಗ್ ಮೂಲಕ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆ ತರಲಾಗುತ್ತಿದ್ದು, ಈ ಇಲಾಖೆಯಲ್ಲಿ ತ್ವರಿತಗತಿಯ ರಿಸಲ್ಟ್ ಇಲ್ಲಿ ಸಿಗಲ್ಲ. ಆದರೆ ಬೀಜ ಬಿತ್ತಿ ಹಲವು ವರ್ಷಗಳ ಬಳಿಕ ಫಲ ಸಿಗುವ ಹಾಗೆ ನಿಧಾನಗತಿಯಲ್ಲಿ ಉತ್ತಮ ರಿಸಲ್ಟ್ ಸಿಗುತ್ತದೆ ಎಂದರು. ಈ ವರ್ಷವೂ ದ್ವಿತೀಯ ಪಿಯುಸಿಯಲ್ಲಿ ರಾಜ್ಯಕ್ಕೆ ಉತ್ತಮ ಫಲಿತಾಂಶ ನಿರೀಕ್ಷಿಸಿದ್ದೇವೆ. ಇನ್ನು ಫೇಲ್ ಆದ ಮಕ್ಕಳಿಗೆ ಶುಲ್ಕವಿಲ್ಲದೆ ಪರೀಕ್ಷೆ ಬರೆಯಲು ಅವಕಾಶ ನೀಡಿದ್ದು ಉತ್ತಮ ರಿಸಲ್ಟ್ ನೀಡಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ನನಗೆ ವೆರಿ ಗುಡ್ ಅಂದ್ರು ಎಂದು ಮಾತನಾಡಿದರು. ನಂತರ ಸುದ್ದಿವಾಹಿನಿಗಳು ನನಗೆ ಮತ್ತು ನನ್ನ ಕಾರ್ಯದ ಬಗ್ಗೆ ಟೀಕೆ ಮಾಡಿದ್ದು, ಗೆದ್ದಲು ಹುಳ ಲೈಬ್ರರಿಗೆ ಬಂದು ಸೇರಿಕೊಂಡಿದೆ ಎಂದು ಕರೆದಿದ್ರು. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದೇವೆ ಎಂದು ಟಾಂಗ್ ಕೊಟ್ಟರು. ರಿಸಲ್ಟ್ ಅನೌನ್ಸ್ ಮಾಡಿದೆ. ಮೊನ್ನೆ ಸಾಯಂಕಾಲ ಭಾಳ ಖುಷಿ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಹೇಳಿದೆ, ವೆರಿ ಗುಡ್ ಮಧು ಅಂದರು. ಏನು ಅಂತ ಹೇಳಿದರೆ 84,000 ಮಕ್ಕಳು, 84,500 ಮಕ್ಕಳು, ಅದೇ ಮಕ್ಕಳು ಏನು ಇನ್ನೂ ಪಾಸ್ ಆಗಿರಲಿಲ್ಲ ಒಂದು ತಿಂಗಳ ಹಿಂದೆ, ಇವತ್ತು ಸ್ವಂತ ಶಕ್ತಿ ಮೇಲೆ ಇವತ್ತು ಪಾಸ್ ಆಗಿರ್ತಕ್ಕಂಥದ್ದು ನನ್ನ ಇಲಾಖೆಯಲ್ಲಿ. ಅವ್ರು ಒಂದು ಸಬ್ಜೆಕ್ಟ್ ಇರ್ಬೋದು, 2 ಸಬ್ಜೆಕ್ಟಲ್ಲಿ ಕಳ್ಕೊಂಡಿರ್ತಾರೆ. ಕೆಲವರು ಎಲ್ಲ ಸಬ್ಜೆಕ್ಟಲ್ಲಿ ಹೋದರೂ ಕೂಡ ಅವರು ಪಾಸ್ ಆಗಿದ್ದಾರೆ. ಪ್ಲಸ್ ಹೋದ ವರ್ಷ ಬರೀ ಇಬ್ಬರೇ, ಒಬ್ಬರು ಅಂಕಿತಾ ಅಂಥೇಳಿ ಸರ್ಕಾರಿ ಶಾಲೆಯವರು 625ಕ್ಕೆ 625 ತೊಗೊಂಡ್ರು, ಬಾಗಲಕೋಟೆ ಅವರು. ರಿವ್ಯಾಲ್ಯೂಯೇಷನ್ ಆದಮೇಲೆ ಇನ್ನೊಬ್ರು ತೊಗೊಂಡ್ರು. ಈ ಸತಿ ಫಸ್ಟಲ್ಲೇ 24 ಜನರು ತೊಗೊಂಡಿದ್ರು, ರಿವ್ಯಾಲ್ಯೂಯೇಷನಲ್ಲಿ 47 ಜನರು ತೊಗೊಂಡ್ರು. ಈಗ ಮೊನ್ನೆ ಎಕ್ಸಾಮಲ್ಲಿ ತೊಗೊಂಡು 4 ಜನರು ಮಕ್ಕಳು ಮತ್ತೆ ಎಕ್ಸಾಮ್ ಕಟ್ಟಿ 625ಕ್ಕೆ 625 ಅಂಕವನ್ನು ತಗೊಂಡು 51 ಮಕ್ಕಳು ಇವತ್ತು ರಾಜ್ಯದಲ್ಲಿ 625ಕ್ಕೆ 625, ಈ 4 ಜನರ ಮಕ್ಕಳು ಒಬ್ಬರು ಸರ್ಕಾರಿ ಶಾಲೆಯಲ್ಲೂ ಕೂಡ ಇದ್ದಾರೆ ಅಂಥೇಳಿ ಭಾಳ ಹೆಮ್ಮೆಯಿಂದ. ಅಂದರೆ ಇದು ಪ್ರಗತಿ. ಏನು ಟೀಕಾ ಟಿಪ್ಪಣಿಗಳನ್ನು ಮಾಡ್ತಾ ಇದ್ರಲ್ಲ ಮಧು ಬಂಗಾರಪ್ಪನ ಬಗ್ಗೆ, ಮಧು ಬಂಗಾರಪ್ಪನ ಕನ್ನಡದ ಬಗ್ಗೆ, ಉತ್ತರ ನಮ್ಮ ಮಕ್ಕಳು ಕೊಟ್ಟಿದ್ದಾರೆ, ನೆನಪಿಡ್ಕೊಳ್ಬೇಕು. ಇವತ್ತು ಉತ್ತರ ಇವ್ರು ಕೊಟ್ಟು ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ವೈಯಕ್ತಿಕವಾಗಿ ಹುಷಾರಾಗಿರ್ಬೇಕು. ನಮ್ಮ ಕೆಲಸ ಕಾರ್ಯಗಳಲ್ಲಿ ಟೀಕಾ ಟಿಪ್ಪಣಿ ಮಾಡಿರಿ, ನಮ್ದು ಏನಾದ್ರು ತಪ್ಪುಗಳಿದ್ದರೆ ಮಾಡಿರಿ. ಆದರೆ ನಮ್ಮ ಹೇರ್ ಸ್ಟೈಲು, ನಮ್ಮ ಭಾಷೆ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಯಾಕಂದರೆ ಅವರು ಟೀಕಾ ಟಿಪ್ಪಣಿ ಮಾಡೋದೇ ಅವ್ರದ್ದು ಕೆಲಸ. ವಿರೋಧಿಗಳಿಗೆ ನಾನೇನು ಮಾಡೋಕ್ಕಾಗೋದಿಲ್ಲ. ಭಾಳ ಹಗುರವಾಗೂ ಕೂಡ ಮಾತಾಡಿದರು. ಕೆಲವರು ಮಾಧ್ಯಮದಲ್ಲಿ ಬರೆದ್ರು, ಗೆದ್ದಲು ಹುಳಕ್ಕೆ ಲೈಬ್ರರಿಯಲ್ಲಿ ಸೇರಿಸಿದ್ರೆ ಅಂತಲೂ ಕೂಡ ಒಂದು ಮಾಧ್ಯಮದಲ್ಲಿ ಬರೆದೇ ಬಿಟ್ಟರು. ಅದೇ ಗೆದ್ದಲು ಹುಳ ಏನು ಮಾಡಿದೆ ಮಕ್ಕಳಿಗೆ ಅನ್ನೋದನ್ನ ಇವತ್ತು ನೀವು ನೋಡಬೇಕಾಗತ್ತೆ. ನಾನು ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ, ಅವರಿಗೆ ನೆನಪು ಮಾಡ್ತಾ ಇದ್ದೀನಿ, ನಮ್ಮ ಮಕ್ಕಳು ನಿಮಗೆ ಉತ್ತರ ಕೊಟ್ಟಿದ್ದಾರೆ. ಎಷ್ಟು ಹರ್ಟ್ ಆಗುತ್ತೆ ನೋಡಿ. ಒಬ್ಬರು ಕೆಲಸ ಒಳ್ಳೇದು ಮಾಡಬೇಕಾದ್ರೆ ಬೇರೆಯವ್ರು ಬಂದು ಅದನ್ನ ಹಾಳು ಮಾಡಬೇಕು ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಾಗ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಹರ್ಟ್ ಆಗುತ್ತೆ. ಮಕ್ಕಳಿಗೆ ಫೀಸ್ ಕೊಡಲಿ ತಗೊಳಕ್ಕೆ, ಯಾಕೆಂದ್ರೆ ಅದಕ್ಕೆ 98% ಮಕ್ಕಳು ಎಕ್ಸಾಮಿನೇಷನ್ ತೊಗೊಂಡ್ರು. 98.25% ಎಕ್ಸಾಮಿನೇಷನ್ ಫೀಸ್ ಇಲ್ಲದೆ ಇರೋದ್ರಿಂದ ರವಿ, SC ST ಬಡವರು ಇವ್ರು ಯಾರು ದುಡ್ಡು ತೊಗೊಳಕ್ಕಾಗಲಿಲ್ಲ, ಅವ್ರ ತಂದೆಯವ್ರ ಜೋಬಿಂದ ಅವ್ರಿಗೆ ಫ್ರೀಯಾಗಿ ಮಾಡಿದ್ದೀವಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ನಿನ್ನೆ ಏನು ಮೊನ್ನೆ ಅಹಮದಾಬಾದಿಂದ ಲಂಡನ್ನಿಗೆ ಹೋಗ್ತಕ್ಕಂಥ ಒಂದು ವಿಮಾನದಲ್ಲಿ ದುರಂತದಿಂದ 200ಕ್ಕೂ ಹೆಚ್ಚು ಪಟ್ಟು ಜನರು ಏನು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಸಂತಾಪವನ್ನು ಸೂಚಿಸ್ತಾ, ಮತ್ತು ಅವರಿಗೆ ಕುಟುಂಬದವರಿಗೆ, ಅವರ ಸ್ನೇಹಿತರಿಗೆ ಮತ್ತು ಅವರ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ದೇವರು ಶಕ್ತಿಯನ್ನು ಕೊಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಬೇಡಲಿಕ್ಕೆ ಬಯಸ್ತೀನಿ. ಮತ್ತು ಸಂತಾಪವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಕೂಡ ಸಂತಾಪವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಮೊನ್ನೆ ಅಹಮದಾಬಾದಿಂದ ಲಂಡನ್